ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮಗೆ ಅಕ್ಕನೋ ತಂಗಿನೋ ಇದ್ರೆ ಅವರು ಸುಖವಾಗಿಲ್ಲ ಅನ್ನೋದು ಜಾತಕದಲ್ಲಿ ಎದ್ದು ಕಾಣ್ತಾ ಇದೆ. ನಿಮ್ಮಗಳ ಮಧ್ಯೆ ಏನಾಗಿದೆಯೋ ಗೊತ್ತಿಲ್ಲ, ಆದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದು ತಡವಾಗ್ತಾ ಇದೆ. ಮನೆಯಲ್ಲಿ ಅಶಾಂತಿ, ಆರೋಗ್ಯ ಸರಿ ಇಲ್ಲದೆ ಇರೋದು, ಇದೆಲ್ಲದಕ್ಕೂ ಆ ಹೆಣ್ಣಿನ ಸಂಕಟನೇ ಕಾರಣ. ಅವಳೆಲ್ಲೋ ಒಂದ್ ಕಡೆ ಕಣ್ಣೀರು ಹಾಕ್ತಾ ಇದ್ರೆ ಈ ಮನೆ ಎಲ್ಲಿಗೆ ಏಳಿಗೆ ಆಗತ್ತೆ ಹೇಳಿ? ಶಾಸ್ತ್ರಿಗಳು ಹೇಳಿದ್ನೇ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ್ ನಿಜ ಅಲ್ವಾ? ನಮ್ಮನೆ ಹೆಣ್ಮಗಳು ಎಲ್ಲೋ ಕೊರಗ್ತಾ ಇದ್ರೆ ನಮ್ಮನೆಗೆ ಹೇಗ್ರಿ ಏಳಿಗೆ ಆಗತ್ತೆ? ಹಾಗಂತ ಈಗ ನನ್ನನ್ನು ಏನು ಮಾಡುವಂತಿಲ್ಲ ಅಲ್ತ. ಹೀಗೆಲ್ಲ ಮಾಡ್ಕೊಂಡಿದ್ದು ಅವಳೇ ಅಲ್ವಾ? ನಮ್ಮ ಮಾತು ಕೇಳಿದಿದ್ರೆ ಹೀಗೆಲ್ಲ ಆಗ್ತಿತ್ತ? ನೋಡಿ, ಅವಳು ಯಾರನ್ನೋ ಪ್ರೀತಿಸಿ ಮದುವೆ ಆದ್ಲು ಅಂತ ಪ್ರತಿ ಕ್ಷಣನೂ ಅವಳನ್ನ ದ್ವೇಷ ಮಾಡ್ಕೊಂಡೇ ಬಂದ್ರೆ ಹೊರತು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಅವಳ ಪರಿಸ್ಥಿತಿನ ನೀವು ಯೋಚನೆ ಮಾಡಲಿಲ್ಲ. ಈಗ ನಮ್ಮ ಮನೆಗೆ ಒಳ್ಳೇದಾಗ್ತಾ ಇಲ್ಲ, ಅದಕ್ಕೆ ಕಾರಣ ಅವಳ ಕಣ್ಣೀರೇ ಆಗಿರ್ಬೋದಲ್ವಾ? ಅವಳು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾಳೆ ಅಂತ ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ ರೀ. ಹೊಟ್ಟೆಲಿ ಹುಟ್ಟೇ ಇರೋ ಮಗನ್ನ ಕಾಪಾಡ್ಕೊಳ್ಳೋಕೆ ಅದೆಷ್ಟು ಕಷ್ಟಪಟ್ಲು. ಅವನು ಹೊರಗಡೆ ಬಂದ ಅಂತ ಖುಷಿ ಪಡೋ ಅಷ್ಟಿಗೆ ಅಳಿಯ ಜೈಲ್ ಪಾಲಾಗಿದ್ದಾನೆ. ಈಗ ಅವಳ ಪರಿಸ್ಥಿತಿ ಹೇಗಿರ್ಬೇಕಲ್ವಾ? ಇಂಥ ಸಮಯದಲ್ಲಿ ಹೆತ್ತು ಮಕ್ಕಳು ಕೂಡ ಅವಳ ಸಹಾಯಕ್ಕೆ ಬರಲಿಲ್ಲ. ಅವಳಿಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರ್ಬೇಕಾದ್ರೆ ನೀವು ಹೋಗಿ ಅವಳ ಜೊತೆಲಿ ನಿಂತ್ರೆ ಅವಳಿಗೆ ಧೈರ್ಯ ಬರುತ್ತೆ ರೀ. ಏನು ಹೇಳ್ತಾ ಇದ್ದೀರಂತ? ನಾನು ಅವಳ ಮುಂದೆ ಹೋಗಿ ನಂದೇ ಎಲ್ಲ ತಪ್ಪು ಕ್ಷಮಿಸ್ಬಿಡು ಅಂತ ಕೇಳಕ್ಕಾಗತ್ತಾ? ಈ ಹಟ್ಟಿಂದನೇ ನಿಮ್ಮ ಮನಸ್ಸಲ್ಲಿ ದ್ವೇಷ ಮನೆ ಮಾಡಿರೋದು. ಒಂದ್ಸರಿ ಮನುಷ್ಯತ್ವದಿಂದ ಯೋಚನೆ ಮಾಡ್ರಿ. ಸಾವು ಅನ್ನೋದು ಯಾವಾಗ ಯಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಸಾಯೋವರೆಗೂ ದ್ವೇಷ ಮಾಡಿ ನೀವೇನ್ರಿ ಸಾಧಿಸ್ಬೇಕಾಗಿದೆ? ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ಹೆಣ್ಣಿಗೆ ತವ್ರ ಮನೆ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅವಳು ಅಣ್ಣ ಅಂತ ನಿಮ್ಮ ಬಗ್ಗೆ ನೂರಾರು ಕನಸುಗಳನ್ನ ಹೊತ್ಕೊಂಡಿದ್ದಾಳೆ. ತಾನು ಕಷ್ಟದಲ್ಲಿದ್ರು ತನ್ನ ಅಣ್ಣನ ಮನೆ ಚೆನ್ನಾಗಿರ್ಬೇಕು ಅಂತ ಬಯಸೋಳು ಅವಳು. ನೀವು ಹೋಗಿ ಅವಳ ಮುಂದೆ ನಿಂತ್ಕೊಂಡ್ರೆ ಸಾಕು, ಎಲ್ಲ ನೋವು ಮರ್ತು ಬಿಡ್ತಾಳೆ. ನೀವಿಬ್ರು ಒಂದಾಗೋದನ್ನ ನೋಡೋದಕ್ಕೆ ಎಷ್ಟು ವರ್ಷದಿಂದ ನಾನು ಕಾಯ್ತಾ ಇದ್ದೀನಿ ಗೊತ್ತಾ? ಈಗ ಅದಕ್ಕೆ ಕಾಲ ಬದಲಿದೆ ಅನ್ಸುತ್ತೆ. ನೀವೀಗ ಮನಸ್ಸು ಬದಲಾಯಿಸಿದ್ರೆ ಎಲ್ಲ ಒಳ್ಳೇದಾಗತ್ತೆ ರೀ. ಬದುಕಿನಲ್ಲಿ ಬಾಂಧವ್ಯ ಮರೆತು ಬದುಕೋಕ್ಕಾಗಲ್ಲ ಅಲ್ವಾ? ಸರಿ ಸರಿ, ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಿಮ್ಮ ಬಾಯಿಂದ ಇಂಥ ಮಾತು ಕೇಳಿ ತುಂಬ ಖುಷಿ ಆಗ್ತಿದೆ ರೀ. ನಾನು ಈಗಲೇ ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ.